ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಕೆ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ KSP ವಿಡಿಯೋ ಮತ್ತು KPSC ಎಲ್ಲ ಥರದ SDFT ಎಲ್ಲ ಥರದ ವಿಡಿಯೋಗಳಿಗೆ ಉಪಯುಕ್ತವಾಗುವಂಥ ಪ್ರಶ್ನೆಗಳಿವೆ. ಫ್ರೆಂಡ್ಸ್, ವಿಡಿಯೋ ನಿಮಗೆ ತುಂಬ ಮಾಹಿತಿಯನ್ನು ನೀಡಲಿದೆ. ಫ್ರೆಂಡ್ಸ್, ಇದು ನಿಮ್ಮ ನೆನಪಿಗೋಸ್ಕರ. ಫ್ರೆಂಡ್ಸ್, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆರ್ಥಿಕ ಯೋಜನೆಯ ಪಿತಾಮಹ ಎಂದು ನಾವು ಕರೆಯುತ್ತೇವೆ. ಹಾಗೆ ಪ್ರಧಾನಮಂತ್ರಿ ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. MS ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯ ಪಿತಾಮಹ ಇದ್ದರು. ಬಸವಪ್ಪ ಶಾಸ್ತ್ರಿ ಅವರು ಅಭಿನವ ಕಾಳಿದಾಸ ಆಗಿದ್ದಾರೆ. ಹಾಗೆ ಹಣಕಾಸು ಮಂತ್ರಿ ಆಯವ್ಯಯ ಮಂಡನೆ ಮಾಡುತ್ತಾರೆ. ಗೈಡಿನ್ ಲೋ ಹರಕ ಸಂಸ್ಥೆಯು ಮತ್ತು ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ವುಡ್ರೋ ವಿಲ್ಸನ್ ಅವರನ್ನು ಕರೆಯುತ್ತೇವೆ. ಈ ಎಲ್ಲ ಥರದ ಮಾಹಿತಿಯು ನಿಮ್ಮ ನೆನಪಿಗೋಸ್ಕರ ಸ್ನೇಹಿತರೆ. ಮತ್ತು ಮೌಂಟ್ ಬ್ಯಾಟನ್ ಅವರು ಕೊನೆಯ ಗವರ್ನರ್ ಆಗಿದ್ದರು. ಹಾಗೆಯೇ ವಲ್ಲಭಾಯ್ ಪಟೇಲ್ ಅವರು ಭಾರತ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತೇವೆ. ರಾಜಾರಾಮ್ ಮೋಹನ್ ರಾಯ್ ಅವರು ನವೋದಯದ ಜನಕ ಎಂದು ಕರೆಯುತ್ತೇವೆ. ಹಿಟ್ಲರ್ ನಾಜಿ ಪಕ್ಷ ಇವರು ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದರು. ಮಸೋಲಿನಿ ಫ್ಯಾಸಿಸ್ಟ್ ಪಕ್ಷ ಇವರು ಇಟಲಿಯ ಸರ್ವಾಧಿಕಾರಿಯಾಗಿದ್ದರು. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇವರು ವಿಶ್ವಸಂಸ್ಥೆಯ ಪದಪರಿಚಯ ಮಾಡಿದರು. ಹಾಗೆ ದಾದಾಬಾಯಿ ನೌರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಎಂಬ ಗ್ರಂಥವನ್ನು ಬರೆದಿದ್ದರು. ಮತ್ತು ವಾಸ್ಕೋ ಡಿ ಗಾಮ ಇವರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಭಾರತಕ್ಕೆ ಬಂದಿದ್ದರು. ಇವರು ಕೊಚ್ಚಿ ಎಂಬಲ್ಲಿ ಮೊದಲು ಬಂದಿದ್ದರು. ಹಾಗೆ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಇವರು ನೀಲಿ ನೀರಿನ ನೀತಿ ಜಾರಿಗೆ ತಂದರು. ಲಾರ್ಡ್ ವೆಲ್ಸಿಯು ಸೈಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ಜಾರಿಗೆ ತಂದರು. ಡಾಲ್ ಹೌಸಿಯವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದರು. ರಾಬರ್ಟ್ ಕ್ಲೇವ್ ಇವರು ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದರು. ಲಾರ್ಡ್ ಕ್ಯಾನಿಂಗ್ ಇವರು ಭಾರತದ ಮೊದಲ ವೈಸರಾಯ್ ಹಾಗೆ ಲಾರ್ಡ್ ಕರ್ಜನ್ ಇವರು ಬಂಗಾಳದ ವಿಭಜನೆಯನ್ನು ಮಾಡಿದ್ದರು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ನೆನಪಿಗೋಸ್ಕರ ಇದೆ. ಮತ್ತು ಈಗ ನಿಮ್ಮ ಮೊದಲನೇ ಪ್ರಶ್ನೆ ಶುರುವಾಗುತ್ತದೆ. ಏನಪ್ಪ ಅಂದರೆ, ನಿಮ್ಮ ಮೊದಲನೇ ಪ್ರಶ್ನೆ ಯಾವುದೆಂದರೆ, ಭಾರತದ ಯಾವ ರಾಜ್ಯವನ್ನು ಸಕ್ಕರೆ ಬಟ್ಟಲು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಉತ್ತರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. ನಿಮ್ಮ ಎರಡನೇ ಪ್ರಶ್ನೆ, ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಆಗಸ್ಟ್ 15, ಆಪ್ಷನ್ ಬಿ ಜನವರಿ 15, ಆಪ್ಷನ್ ಸಿ ಜನವರಿ 26, ಆಪ್ಷನ್ ಡಿ ಅಕ್ಟೋಬರ್ 2. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 15. ನಿಮ್ಮ ಮೂರನೇ ಪ್ರಶ್ನೆ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ರಾಜಸ್ಥಾನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದ ವಿಜ್ಞಾನ ಸಂಸ್ಥೆ ಯಾವ ನಗರದಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಧಾರವಾಡ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ನಿಮ್ಮ ಐದನೇ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 25, ಆಪ್ಷನ್ ಬಿ ಫೆಬ್ರವರಿ 28, ಆಪ್ಷನ್ ಸಿ ಡಿಸೆಂಬರ್ 22, ಆಪ್ಷನ್ ಡಿ ಜೂನ್ 5.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಫೆಬ್ರವರಿ 28. ನಿಮ್ಮ 6ನೇ ಪ್ರಶ್ನೆ, ಅರ್ಜುನ ಪ್ರಶಸ್ತಿಯು ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ ಎ 1989, ಆಪ್ಷನ್ ಬಿ 1899, ಆಪ್ಷನ್ ಸಿ 1961, ಆಪ್ಷನ್ ಡಿ 1997. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 1961. ನಿಮ್ಮ 7ನೇ ಪ್ರಶ್ನೆ, ಭಾರತದ ಅತ್ಯಂತ ಬಡ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಗೋವಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರ. ನಿಮ್ಮ 8ನೇ ಪ್ರಶ್ನೆ, ಭಾರತದ ಅತ್ಯಂತ ಶ್ರೀಮಂತ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ರಾಜಸ್ಥಾನ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಮಹಾರಾಷ್ಟ್ರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ. ನಿಮ್ಮ 9ನೇ ಪ್ರಶ್ನೆ, KTM ಯಾವ ದೇಶದ ಕಂಪನಿ ಆಗಿದೆ? ಆಪ್ಷನ್ ಎ ಆಸ್ಟ್ರಿಯನ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಚೀನಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರಿಯನ್. ನಿಮ್ಮ 10ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಿಂದ ಔಷಧಗಳನ್ನು ತಯಾರಿಸಲಾಗುತ್ತದೆ? ಆಪ್ಷನ್ ಎ ಹಸು, ಆಪ್ಷನ್ ಬಿ ಎಮ್ಮೆ, ಆಪ್ಷನ್ ಸಿ ಮೇಕೆ, ಆಪ್ಷನ್ ಡಿ ಕತ್ತೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಕೆ. ನಿಮ್ಮ 11ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು? ಆಪ್ಷನ್ ಎ ದಕ್ಷಿಣ ಸಾಗರ, ಆಪ್ಷನ್ ಬಿ ಪೆಸಿಫಿಕ್ ಸಾಗರ, ಆಪ್ಷನ್ ಸಿ ಹಿಂದೂ ಮಹಾಸಾಗರ, ಆಪ್ಷನ್ ಡಿ ಅಟ್ಲಾಂಟಿಕ್ ಸಾಗರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಸಿಫಿಕ್ ಸಾಗರ. ನಿಮ್ಮ 12ನೇ ಪ್ರಶ್ನೆ, ಇಂಗ್ಲೆಂಡ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಆಪ್ಷನ್ ಎ ಕಬಡ್ಡಿ, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಚೆಸ್, ಆಪ್ಷನ್ ಡಿ ಕ್ರಿಕೆಟ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಕೆಟ್. ನಿಮ್ಮ 13ನೇ ಪ್ರಶ್ನೆ, ಸೈಕಲ್ ಅನ್ನು ಕಂಡುಹಿಡಿದ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಚೀನಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ. ನಿಮ್ಮ 14ನೇ ಪ್ರಶ್ನೆ, ತಾಜ್ ಮಹಲ್ ಅನ್ನು ಕಟ್ಟಿಸಿದವರು ಯಾರು? ಆಪ್ಷನ್ ಎ ಶಹಜಾನ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಶಿವಾಜಿ, ಆಪ್ಷನ್ ಡಿ ಅಕ್ಬರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶಹಜಾನ್. ನಿಮ್ಮ 15ನೇ ಪ್ರಶ್ನೆ, ಕುರುಕುರೆ ಪ್ಯಾಕೆಟ್ನಲ್ಲಿ ಯಾವ ಅನಿಲವನ್ನು ತುಂಬಿರುತ್ತಾರೆ? ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಆಮ್ಲಜನಕ.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೈಟ್ರೋಜನ್. ನಿಮ್ಮ 16ನೇ ಪ್ರಶ್ನೆ, ಅಮೆಜಾನ್ ಯಾವ ದೇಶದ ಕಂಪನಿ ಆಗಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಭಾರತ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ನಿಮ್ಮ 17ನೇ ಪ್ರಶ್ನೆ, ಕೆನಡಾ ದೇಶದ ರಾಷ್ಟ್ರೀಯ ಆಟ ಯಾವುದು? ಆಪ್ಷನ್ ಎ ಕಬಡ್ಡಿ, ಆಪ್ಷನ್ ಬಿ ಐಸ್ ಹಾಕಿ, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಕೇರಂ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಐಸ್ ಹಾಕಿ. ನಿಮ್ಮ 18ನೇ ಪ್ರಶ್ನೆ, ಜಪಾನ್ ದೇಶದ ರಾಷ್ಟ್ರೀಯ ಆಟ ಯಾವುದು? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಚೆಸ್, ಆಪ್ಷನ್ ಡಿ ಜೂಡೋ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜೂಡೋ. ನಿಮ್ಮ 19ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯದ ಸಾಮಾನ್ಯ ಅವಧಿ ಎಷ್ಟು? ಆಪ್ಷನ್ ಎ 90, ಆಪ್ಷನ್ ಬಿ 60, ಆಪ್ಷನ್ ಸಿ 80, ಆಪ್ಷನ್ ಡಿ 50. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 90. ಫ್ರೆಂಡ್ಸ್, ನಿಮ್ಮ ಕೊನೆಯ ಪ್ರಶ್ನೆ ಅಂದರೆ 20ನೇ ಪ್ರಶ್ನೆ, ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಾಕಿಯಲ್ಲಿ ಭಾರತವು ಯಾವ ವರ್ಷದಲ್ಲಿ ಮೊದಲ ಚಿನ್ನದ ಪದಕವನ್ನು ಗೆದ್ದಿತ್ತು? ಆಪ್ಷನ್ ಎ 1938, ಆಪ್ಷನ್ ಬಿ 1935, ಆಪ್ಷನ್ ಸಿ 1845, ಆಪ್ಷನ್ ಡಿ 1928. ಸರಿಯಾದ ಉತ್ತರ ಆಪ್ಷನ್ ಡಿ 1928. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.